ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ದೀಪ ಅವರೇ, ಯಾಕೆ ಇಷ್ಟೊಂದು ಸತಾಯಿಸ್ತಿದ್ದೀರಾ? ಅಂತದ್ ಏನ್ ತಪ್ಪು ಮಾಡಿದ್ದೀನಿ ನಾನು? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ರಲ್ಲ, ಒಂದಿನಕ್ಕೂ ನಾನು ನೆನಪೇ ಆಗ್ಲಿಲ್ವ ನಿಮ್ಗೆ? ಅಲ್ಲ ರೀ, ನಿಮ್ ಬಗ್ಗೆ ಅದಿಷ್ಟು ಯೋಚನೆ ಮಾಡ್ತಿದ್ದೀನಿ ಗೊತ್ತಾ? ನಿಮ್ಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಬಂದ್ ಎಷ್ಟು ಕಷ್ಟ ಪಡ್ತಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಇದೆಲ್ಲ ಮಾಡ್ತಿರೋದು ನಿಮ್ಗೋಸ್ಕರ ದೀಪ ಅವರೇ. ಆದ್ರೆ ನೀವಿನ್ನೂ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೀರಲ್ಲ, ಯಾಕೆ? ಅಂತ ತಪ್ಪು ಏನ್ ಮಾಡಿದ್ದೀನಿ ನಾನು? ಅಲ್ಲ, ನನ್ ಮೇಲೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಿದ್ದೀರಾ ಅಲ್ವಾ? ಅವತ್ತು ದಿಶಾ ಜೊತೆ ಸ್ಟೇಜ್ ಮೇಲೆ ಮಾಡಿದ್ ಸರಿನಾ? ಅದು ತಪ್ಪಲ್ವಾ? ನೀವಿಷ್ಟೆಲ್ಲ ತಪ್ಪು ಮಾಡಿದ್ಮೇಲೂ ನಿಮ್ಮನ್ ಕ್ಷಮಿಸಿ ನಿಮ್ ಜೊತೆ ಜೀವನ ಮಾಡ್ಬೇಕಾ ನಾನು? ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ನಿಮ್ಮನ್ನ ಬರೀ ಫ್ರೆಂಡ್ ಆಗಿ ಒಪ್ಕೊಂಡಿದ್ದೀನಿ, ಹೆಂಡತಿಯಾಗಿ ಒಪ್ಕೊಳಕ್ ಆಗಲ್ಲ ಅಂತ ಹೇಳ್ದಾಗೆಲ್ಲ ಸರಿ ಹೇಳ್ದೆ. ಆದ್ರೆ ಈಗ ನೀವು ಮಿತಿ ಮೀರಿದ್ದೀರ. ಆದ್ರಿಂದ ನಂದು ನಿಮ್ದು ಸಂಬಂಧ ಇಲ್ಲಿಗೆ ಮುಗೀತು. ಮತ್ತೆ ಯಾಕೆ ನನ್ನ ಸಹಾಯಕ್ಕೆ ಬಂದ್ರಿ ಈಗ? ಯಾರೋ ನಿಮ್ಮನ್ನ ಹೊಡಿತಿದ್ರು ಅಂತ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಕ್ ಬಂದೆ. ಅದನ್ ಬಿಟ್ಟು ಇದಕ್ಕೆ ಏನು ಅರ್ಥ ಇಲ್ಲ. ದೀಪ ಅವರೇ, ಅಲ್ಲ ದಿಶಾ ಅವ್ರ ಜೊತೆ ಅಂತ ಏನ್ ಮಾತಾಡ್ದೆ ನಾನು? ಅದನ್ನ ನಿಮ್ ಮನಸ್ಸಾಕ್ಷಿನೇ ಕೇಳಿ. ದೀಪ ಅವರೇ, ದಿಶಾ ಅವ್ರ ಜೊತೆ ಅಂತ ಏನ್ ಮಾತಾಡ್ದೆ ನಾನು? ನಿಮಗೂ ನಾನು ಇಷ್ಟ ಆದ್ರೆ ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡ್ತೀರಾ? I love you. I love you so much. ಅಂದ್ರೆ ನಾನ್ ದಿಶಾ ಅವ್ರ ಪ್ರಪೋಸಲ್ ಒಪ್ಕೊಂಡಿದ್ದೀನಿ ಅನ್ಕೊಂಡಿದಾರ? ಅದ್ ರಿಹರ್ಸಲ್ ಅನ್ನೋ ವಿಷಯನೇ ಗೊತ್ತಿಲ್ವಾ ಇವ್ರಿಗೆ? ನಾನ್ ದೀಪ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನೆಲ್ಲ ಹೇಳ್ದೆ ಅನ್ನೋದಂತೂ ಗೊತ್ತಿರಕ್ ಸಾಧ್ಯನೇ ಇಲ್ಲ. ಇಷ್ಟೇನಾ ವಿಷಯ? ನೀವು ಚೈಲ್ಡು ಅನ್ನೋದು ಗೊತ್ತಿತ್ತು ರೀ ದೀಪ ಅವ್ರೆ, ಆದ್ರೆ ಈ ರೇಂಜ್ಗೆ ಅನ್ನೋದು ಗೊತ್ತಿರಲಿಲ್ಲ. ಅಲ್ಲ, ಈ ವಿಚಾರದ ಬಗ್ಗೆ ಒಂದ್ಸರ್ತಿ ನನ್ನ ಹತ್ರ ಬಂದು ಮಾತಾಡ್ಬೋದಾಗಿತ್ತಲ್ಲ. ಅದ್ಬಿಟ್ಟು ನಿಮಗೆ ನೀವೇ ಏನೇನೋ ಡಿಸಿಷನ್ ತಗೊಂಡ್ಬಿಟ್ರೆ? ನೀವು ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಳ್ರಿ, ನಾನು ಮಾತ್ರ ನಿಮ್ಮನ್ನ ಬೆಟ್ಟದಷ್ಟು ಪ್ರೀತಿಸ್ತೀನಿ. ನೀವು ನಿಜವಾಗ್ಲೂ ಪೆದ್ದೂರಿ ದೀಪ ಅವ್ರೆ. 1 ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದೀರಾ, ಇನ್ನು ನಾನು ಏನಂತ ತಿಳ್ಕೊಳ್ಳಿಲ್ವಲ್ಲ ನೀವು? ಇರ್ಲಿ, ನನ್ನನ್ನು ಈ ರೇಂಜಿಗೆ ಸತಾಯಿಸಿ ಇಷ್ಟೊಂದು ಕಾಟ ಕೊಟ್ಬಿಟ್ರಲ್ಲ, ನೋಡ್ತಾ ಇರಿ ಈಗ ನಾನು ನಿಮಗೆ ಯಾವ ರೇಂಜಿಗೆ ಸತಾಯಿಸ್ತೀನಿ ಅಂತ. I love you Deepa avre, I love you Deepa avre, I love you Deepa avre. ಒಂದು ನಿಮಿಷ, ಆಮೇಲೆ ಮಾಡ್ತೀನಿ. ಹಲೋ ಹಲೋ ಹಲೋ, ಯಾರಪ್ಪ ನೀನು? ಯಾಕೆ ಕಳ್ತಿದ್ಯಾ? ಏನಾಯ್ತು? ಯಾರಿದ್ದಾರೆ ನಿನ್ ಜೊತೆ? ಅಪ್ಪ ಅಮ್ಮ ಯಾರಾದ್ರು ಬಂದಿದಾರಾ? ಎಲ್ಲಿದ್ದಾರೆ? ಓಹ್, ಪಾರ್ಕ್ ಅಲ್ಲಿದಾರಾ? ಮತ್ತೆ ನೀನ್ ಯಾಕೆ ಈ ಕಡೆ ಓಡ್ ಬರ್ತಾ ಇದೀಯಾ? ಆ ಕಡೆ ಹೋಗ್ಬೇಕು ತಾನೆ. ಮಾತಾಡಪ್ಪ, ಏನ್ ಬೇಕು ನನಗೆ? ಅಳಬೇಡ. ಏನ್ ನಿನ್ನ ಹೆಸರು? ಓ, ವಿಹಾನ್, ಒಳ್ಳೆ ಹೆಸರು. ಹೌದು, ನಿನ್ ಮನೆಯಲ್ಲಿ ಇದೇ ಏರಿಯಾನಾ? ಗೊತ್ತಿಲ್ಲ. ಅಯ್ಯೋ,
ಅದು ಗೊತ್ತಿಲ್ವಾ? ಹೋಗ್ಲಿ, ನಿನ್ ಜೊತೆ ಯಾರೆಲ್ಲ ಪಾರ್ಕಿಗೆ ಬಂದಿದ್ರು? ತಾತ ಬಂದಿದ್ರಾ? ಈಗ ಅವರೆಲ್ಲ ಹೋದ್ರು? ಗೊತ್ತಿಲ್ಲ. ಅಲ್ಲೇ ಎಲ್ಲ ಇರ್ಬೇಕು ತಾತ. ನೀನ್ ಯಾಕೆ ಈ ಕಡೆ ಓಡ್ ಬಂದೆ? ಅಲ್ಲಿರ್ಲಿಲ್ಲ, ಅದಕ್ಕೆ ಇಲ್ಲಿ ಹುಡ್ಕೊ ಬಂದೆ. ಅಲ್ಲ, ನೀನ್ ಅಲ್ಲೇ ಕೂತಿರ್ಬೇಕು ತಾನೆ. ನೀನ್ ಈ ಕಡೆ ಓಡ್ ಬಂದ್ರೆ ಪಾಪ ಅವ್ರು ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಗಾಬರಿಯಿಂದ. ಇಲ್ಲ, ನಂಗೆ ನನ್ನ ತಾತ ಆಯ್ತಾಯ್ತು, ಅಳ್ಬೇಡ. ಏನೋ ಒಂದು ವ್ಯವಸ್ಥೆ ಮಾಡೋಣ ಇರೋ. ಅಳ್ಬೇಡಪ್ಪ, ನಾನು ಇದೀನಲ್ಲ, ಏನು ಯೋಚನೆ ಮಾಡಬೇಡ. ಹೋಗ್ಲಿ, ನಿನ್ ತಾತಂದು ಫೋನ್ ನಂಬರ್ ಇದ್ರೆ ಹೇಳು, ಹೆಲ್ಪ್ ಮಾಡ್ತೀನಿ. ಗೊತ್ತಿಲ್ಲ. ಫೋನ್ ನಂಬರ್ ಗೊತ್ತಿಲ್ವಾ? ಏನಮ್ಮ ಸೌಂದರ್ಯ ನೀನು ಇಲ್ಲಿ ಮೇಕಪ್ ಮಾಡ್ಕೊಂಡು ಆರಾಮಾಗಿ ಕಾಲ ಕಳೀತಾ ಇದ್ರೆ, ಹಳ್ಳಿನಲ್ಲಿರೋ ದೀಪ ನಮ್ ಚಿರು ಮನ್ಸ್ಗೆದ್ದು ಮತ್ತೆ ಅಧಿಕಾರ ಚಲಾಯಿಸ್ತಾಳೆ. ಏನ್ ನಿಮ್ ಮಾತಿನ ಅರ್ಥ? ನನ್ಗೆ ಯಾಕೋ ಅವಳು ಚಿರುನ ಪಟಾಯಿಸ್ಕೋತಾಳೆ ಅನ್ಸ್ತಾ ಇದೆ. ಚಿರು ಏನೋ ವೆಕೇಶನ್ಗೆ ಅಂತ ಎಲ್ಲೋ ಹೋಗಿದ್ದಾನೆ. ಅದು ಅಲ್ದೆ ಆ ದೀಪ ಚಿರು ಸವಾಸನೆ ಬೇಡ ಅಂತ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ನೀವೇನೇನೋ ಮಾತಾಡ್ತಿದ್ದೀರಲ್ಲ. ಚಿರು ವೆಕೇಶನ್ಗೆ ಹೋಗಿದ್ದಾನೆ ಅಂತ ನಿನ್ಗನ್ಸುತ್ತಾ? ಹಾಗಿದ್ರೆ ನಿಮ್ ಪ್ರಕಾರ ಈಗ ಚಿರು ದೀಪನ್ ಜೊತೆ ಇದ್ದಾನೆ ಅಂತ ಅಲ್ವಾ? ನಿಮ್ ಡೌಟ್ನ ಈಗಲೇ ಕ್ಲಿಯರ್ ಮಾಡ್ತೀನಿ. ನೋಡ್ದಾ, ನಿನ್ ಕಾಲೇ ರಿಸೀವ್ ಮಾಡ್ಲಿಲ್ಲ. ಯಾಕೋ ಸೋಡಾ ಬುಡ್ಡಿ ದೀಪನ್ ಹುಡ್ಕೊಂಡು ಹೋಗಿದ್ದಾನೆ ಅಂತ ಅನುಮಾನ ಬರ್ತಿದೆ. ಹಾಯ್ ಚಿರು, ಯಾಕೆ ನಾನು ವಿಡಿಯೋ ಕಾಲ್ ಮಾಡಿದ್ರೆ ಕಟ್ ಮಾಡಿ ನಾರ್ಮಲ್ ಕಾಲ್ ಮಾಡ್ತಾ ಇದೀಯಾ? ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಅದಕ್ಕೆ ನಾರ್ಮಲ್ ಕಾಲ್ ಮಾಡಿದೆ. ಎಲ್ಲಿದ್ಯಾ? ಅದೇ ಹೇಳುತ್ತಲ್ಲ ಅದಕ್ಕೆ, ಆಗುಂಬೆ ಸೈಡ್ ಇದೀನಿ. ಇಲ್ಲಿ ಹಿಲ್ ಸ್ಟೇಷನ್ ಎಲ್ಲ ಜಾಸ್ತಿ ಅಲ್ವಾ, ಅದಕ್ಕೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಯಾಕೋ ನಿನ್ನ ನೋಡ್ಬೇಕನ್ಸುತ್ತೆ ಚಿರು, ತುಂಬಾ ದಿನ ಆಯ್ತಲ್ವಾ? ಒಂದ್ ವಿಡಿಯೋ ಕಾಲ್ ಮಾಡು. ಹೌದಾ? ಮೊನ್ನೆ ತಾನೇ ಫೋಟೋ ಕಳ್ಸಿದ್ನಲ್ಲ. ಫೋಟೋ ನೋಡಿದ್ರೆ ಸಮಾಧಾನ ಆಗತ್ತಾ? ಏನೇ ಆಗ್ಲಿ, ನೀನ್ ಬೇಗ ವಾಪಸ್ ಬಂದ್ಬಿಡಪ್ಪ. ಅದು ಒಂದಷ್ಟು ಡಾಕ್ಯುಮೆಂಟ್ಸ್ಗೆ ನಿನ್ ಸಿಗ್ನೇಚರ್ ಬೇಕು, ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಸರಿ ಅದಕ್ಕೆ ಬರ್ತೀನಿ, ಡೋಂಟ್ ವರಿ. ಚಿರು, ದಿಶಾ ಏನಾದ್ರೂ ನಿಂಗೆ ಕಾಲ್ ಮಾಡಿದ್ಲಾ? ಇಲ್ಲ, ನಾನು ಟ್ರೈ ಮಾಡ್ದೆ, ಕನೆಕ್ಟ್ ಆಗಲಿಲ್ಲ. ಹೌದು, ನಾನು ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಿಲ್ಲ. ಅವ್ರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ಏನಾದ್ರು ಇದೆಯಾ ನಿನ್ಗೆ? ಇಲ್ವಲ್ಲ ಅದಕ್ಕೆ. ಸರಿ, ಅವಳು ಎಲ್ಲಿದ್ದಾಳೆ ಅಂತ ಏನಾದ್ರು ಗೊತ್ತಾ? ಇಲ್ಲ, ನಾನು ಯಾವತ್ತೂ ಅವ್ರ ಮನೆಗೆ ಹೋಗಿಲ್ವಲ್ಲ, ಸೊ ಗೊತ್ತಿಲ್ಲ. ಏನಿದ್ರು ವರ್ಕ್ ರಿಲೇಟೆಡ್ ಅಷ್ಟೇ ಮಾತಾಡ್ತಿದ್ದು. ನೋಡ್, ಅವ್ರೇನೋ ಬೇರೆ ಕೆಲಸದಲ್ಲಿ ಬಿಸಿ ಇರ್ಬೋದು, ಆಮೇಲೆ ಅವರೇ ಕಾಲ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಸಾರಿ ಅದಕ್ಕೆ, ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ. ಎಲ್ಲ ಆಫೀಸ್ ಜವಾಬ್ದಾರಿನೂ ನೀವೇ ತಗೊಳ್ಬೇಕಾಗಿದೆ. ಸ್ವಲ್ಪ ದಿವಸ ರಿಲ್ಯಾಕ್ಸ್ ಆಗಿ ಬಂದ್ಬಿಡ್ತೀನಿ. ಬಿಸ್ನೆಸ್ ತರ ನೀನೇನು ಟೆನ್ಷನ್ ತಗೋಬೇಡ, ಐ ವಿಲ್ ಟೇಕ್ ಕೇರ್.